ಅಲ್ಲಿದೆ ನಮ್ಮನೆ, ಇಲ್ಲಿರುವುದು ಸುಮ್ಮನೆ. ಬಹಳ ಪ್ರಸಿದ್ಧವಾದ ಮಾತು ದಾಸರಿದ್ದು. ಈ ಮಾತು ಇಲ್ಲಿನ ಬದುಕು ವ್ಯರ್ಥ ಅಂತ ಹೇಳುತ್ತೆ. ನಾವು ಇಲ್ಲಿಯವರಲ್ಲ ಅಂತ ಹೇಳುತ್ತೆ. ನಮ್ಮನೆ ಇನ್ನೆಲ್ಲೋ ಇದೆ, ನಾವು ಅಲ್ಲಿ ಬದುಕಬೇಕಾದವರು. ಮತ್ತು ಇಲ್ಲಿ ಬದುಕ್ತಾ ಇದ್ದೀವಲ್ಲ, ಇದು ಸುಮ್ಮನೆ. ಸುಮ್ಮನೆ ಅಂದ್ರೇನು? ವೇಸ್ಟ್ ಅಂತ. ಬದುಕಬೇಕಾದಲ್ಲಿ ಬದುಕ್ತಾ ಇಲ್ಲ, ಇನ್ನೆಲ್ಲೋ ಬದುಕ್ತಾ ಇದ್ದಿ ಅಂತ ಹೇಳುತ್ತೆ. ಇರುವುದೆಲ್ಲವ ಬಿಟ್ಟು ಇರದೇ ಇರುವುದರ ಕುರಿತಾಗಿ ತುಡಿತ ಮನುಷ್ಯನಿಗೆ ಅಂತ ಕವಿ ಹೇಳ್ತಾರೆ. ಇದು ಇದೇ ಮಾತನ್ನು ಇನ್ನೊಂದು ತರಹದಲ್ಲಿ ಹೇಳ್ತಾ ಇರುವಂಥದ್ದು. ಇಹ ಪರ ಅಂತ ಎರಡನ್ನ ಹೇಳಿದ್ರು. ಇದೆರಡು ಹೇಳಿದ್ದದನ್ನು. ಪರ ಅಂತ ಒಂದು ಬದುಕಿದೆ, ಇಹ ಅಂತ ಒಂದು ಬದುಕಿದೆ. ಇಹ ಅಂದರೆ ಇದು, ಪರ ಅಂದರೆ ಅದು ಅಂತ ಅಷ್ಟೇ ಅರ್ಥ. ಅಂದರೆ ಇಲ್ಲೊಂದು ಬದುಕಿದೆ, ಅಲ್ಲೊಂದು ಬದುಕಿದೆ. ಇಲ್ಲಿಯ ಬದುಕು ಬದುಕಲ್ಲ, ಅಲ್ಲಿಯದ್ದು ನಿಜವಾದ ಬದುಕು. ಯಾಕೆ ಹಾಗೆ ಅಂತ ಅಂದರೆ, ಇಲ್ಲಿ ಇರುವ ಸುಖ ಸುಖವಲ್ಲ, ಇಲ್ಲಿ ಸಿಗುವ ಸಂತೋಷ ಸಂತೋಷ ಅಲ್ಲ, ಇಲ್ಲಿ ನೀನು ತೃಪ್ತಿಯಾದರೆ ಅದು ನಿನಗೆ ನಿಜವಾದ ತೃಪ್ತಿ ಅಲ್ಲ. ಆದರೆ ಅಲ್ಲೆಲ್ಲೋ ಒಂದು ಆನಂದ ಇದೆ, ಅಲ್ಲೆಲ್ಲೋ ಒಂದು ನೆಮ್ಮದಿ ಇದೆ, ಅಲ್ಲೆಲ್ಲೋ ಒಂದು ಸಂತೃಪ್ತಿ ಇದೆ, ಅದು ನಿಜವಾದದ್ದು ಅನ್ನುವ ಮಾತನ್ನು ಭಾರತದ ಎಲ್ಲರೂ ಹೇಳಿಕೊಂಡು ಬಂದರು ಅಂತ ಹೇಳಬೇಕು. ಅದು ಋಷಿಗಳು ಹೇಳಿದ್ರು, ಅದನ್ನು ಸಂತರು ಹೇಳಿದ್ರು, ಅದನ್ನು ರಾಜರೂ ಹೇಳಿದ್ರು, ಅದನ್ನು ಕವಿಗಳೂ ಹೇಳಿದ್ರು, ಅದನ್ನು ಎಲ್ಲ ತರಹದ ಕವಿಗಳು, ಜನಪದದಲ್ಲಿ ಹುಟ್ಟಿಕೊಂಡವರು ಹೇಳಿದ್ರು, ಶಿಷ್ಟಕಾವ್ಯಗಳು ಅಂತ ಬರೆದವರು ಹೇಳಿದ್ರು. ಎಲ್ಲ ಕಡೆಯಲ್ಲಿ ಭಾರತ ಈ ಮಾತನ್ನೊಂದನ್ನು ಹೇಳಿಕೊಂಡೇ ಬಂತು. ಸಾಹಿತ್ಯದಲ್ಲಿ ಅಂತ ಮಾತ್ರ ಅಲ್ಲ, ಸಾಮಾನ್ಯ ಮಾತುಕತೆಗಳಲ್ಲಿ ಕೂಡ ಇದಿಲ್ಲದೇ ಇಲ್ಲ. ಅಂದರೆ ಇಲ್ಲಿಯದ್ದು ಬದುಕಲ್ಲ, ಇನ್ನೆಲ್ಲೋ ಒಂದು ಬದುಕಿದೆ ಅನ್ನೋದು ಇದರ ಒಟ್ಟು ಅರ್ಥ ಆಗಿಬಿಡ್ತು. ಅದು ಎಷ್ಟು ಸರಿ ಅನ್ನುವ ಪ್ರಶ್ನೆ. ಅಂದರೆ ಯೋಗ ಸಾಧನೆ ಮಾಡಬೇಕು, ಅಧ್ಯಾತ್ಮ ಸಾಧನೆ ಮಾಡಬೇಕು, ಇದು ಒಂದು ಕಟ್ಟು, ಇದೊಂದು ಬಂಧನ. ಸಂಸಾರ ಅನ್ನೋದು ಒಂದು ಬಂಧನ, ಇದು ಭವ, ಇದು ಬಂಧನ. ಇದರಿಂದ ಬಿಡುಗಡೆಯಾಗಬೇಕು, ಮೋಕ್ಷ ಪಡಿಬೇಕು, ನಿರ್ವಾಣ ಬೇಕು. ಹೀಗೆ ಹಲವು ಶಬ್ದಗಳು ಇದಕ್ಕೆ. ಈ ಶಬ್ದಗಳೆಲ್ಲ ಹೇಳಿದ್ದು ಎಲ್ಲರೂ. ಅದು ಕೃಷ್ಣನೂ ಹೇಳ್ದ, ಇದನ್ನು ಬುದ್ಧನೂ ಹೇಳ್ದ, ಇದನ್ನು ಶಂಕರಾಚಾರ್ಯರೂ ಹೇಳಿದ್ರು, ಇದನ್ನು ಮಧ್ವಾಚಾರ್ಯರೂ ಹೇಳಿದ್ರು, ಇದನ್ನು ರಾಮಾನುಜಾಚಾರ್ಯರೂ ಹೇಳಿದ್ರು, ಇದನ್ನು ರೇಣುಕಾಚಾರ್ಯರೂ ಹೇಳಿದ್ರು. ಯಾರಿದ್ದಾರೋ ಎಲ್ಲರೂ ಇದನ್ನೇ ಹೇಳಿದ್ರು. ಇದು ಎಷ್ಟು ಸರಿ ಅನ್ನುವ ಪ್ರಶ್ನೆ ಬಹಳ ಮುಖ್ಯವಾದದ್ದು ಆಗತ್ತೆ. ಯಾಕೆ ಅಂತಂದರೆ ಅದನ್ನು ಕಂಡಿಲ್ಲ ನಾವು. ಇದೆ ಅಂತ ಹೇಳ್ತಾ ಇದ್ದೀರಿ. ಈಗ ಕೈಯಲ್ಲೇನೋ ಒಂದಿದೆ, ಇದಲ್ಲ ಅಂತ ಬಿಡೋದಾ? ಇದನ್ನು ಎಸೆಯೋದಾ ಅನ್ನುವ ಪ್ರಶ್ನೆ. ಆದರೆ ಭಾರತೀಯ ಸಂಸ್ಕೃತಿ ಹಾಗೆ ಹೇಳ್ತಾ ಇಲ್ಲ. ಭಾರತೀಯ ಸಂಸ್ಕೃತಿ ಆ ಬದುಕಿದೆ, ಅದು ದೊಡ್ಡದು ಅಂತ ಹೇಳ್ತಾ ಇದೆ, ಅದು ಎಲ್ಲರದ್ದಾಗಬೇಕು ಅಂತ ಹೇಳ್ತಾ ಇದೆ. ಆದರೆ ಇದನ್ನು ಬಿಡಬೇಕು ಅಂತ ಹೇಳ್ತಾ ಇಲ್ಲ. ಹಾಗಂದ್ರೆ ಏನು ಅಂತ ಕೇಳಿದರೆ, ಎರಡು ತರಹದ ಬದುಕನ್ನು ಭಾರತ ಕಟ್ಟಿಕೊಡ್ತು. ಒಂದು ಜ್ಞಾನದ ಬದುಕು, ಒಂದು ಕರ್ಮದ ಬದುಕು. ಒಂದು ಪ್ರವೃತ್ತಿಯ ಬದುಕು, ಒಂದು ನಿವೃತ್ತಿಯ ಬದುಕು ಅಂತ. ಕೃಷ್ಣ ಇದನ್ನು ಜ್ಞಾನ ಕರ್ಮ ಅನ್ನುವ ತರಹದಲ್ಲಿ ಹೇಳ್ತಾನೆ. ಬದುಕಿನ ಗುರಿ ಒಂದೇ. ಬದುಕಿನ ಗುರಿ ಯಾವುದು ಅಂತ ಅಂದರೆ ಸುಖ ಪಡಬೇಕು ಅನ್ನುವಂಥದ್ದು. ಅದು ಅವತ್ತಿನ ಮನುಷ್ಯನಿಗೂ ಅದೇ, ಇವತ್ತಿನ ಮನುಷ್ಯನಿಗೂ ಅದೇ. ದುಃಖ ಪಡಬೇಕು ಅಂತ ಯಾರೂ ಇಷ್ಟಪಡೋದಿಲ್ಲ. ನನಗೆ ನೋವಾಗಲಿ ಅಂತ ಇಷ್ಟಪಡೋದಿಲ್ಲ. ಹಾಗೂ ಇದೆ, ಅದೊಂದು ಮನೋರೋಗ ಅಷ್ಟೆ. ಅದು ಪ್ರಾಣಿ ಪಕ್ಷಿ ಎಲ್ಲವೂ ಅಷ್ಟೇ. ತಾನು ಸುಖವಾಗಿರಬೇಕು, ಸಂತೋಷವಾಗಿರಬೇಕು ಅನ್ನೋದನ್ನು ಬುದ್ಧಿಜೀವಿಯಲ್ಲದ ಪಶು ಪಕ್ಷಿ ಪ್ರಾಣಿಗಳಲ್ಲೂ ನೋಡ್ತೀವಿ ನಾವು. ಹೀಗೆ ಸುಖವಾಗಿರಬೇಕು ಅಂತ ಅಂದಾಗ ಬರುವ ಪ್ರಶ್ನೆ ಯಾವುದು ಸುಖ ಅಂತ. ಒಬ್ಬನಿಗೆ ಊಟ ಮಾಡಿದರೆ ಸುಖ ಆಗುತ್ತೆ, ಸಂತೋಷ ಆಗುತ್ತೆ. ಒಬ್ಬನಿಗೆ ಪ್ರಯಾಣ ಮಾಡಿದರೆ ಸಂತೋಷ ಆಗುತ್ತೆ, ಒಬ್ಬನಿಗೆ ನಿದ್ರೆ ಮಾಡಿದರೆ ಸಂತೋಷ ಆಗುತ್ತೆ,
ಒಬ್ಬನಿಗೆ ಕೆಲಸ ಮಾಡಿದರೆ ಸಂತೋಷ ಆಗುತ್ತೆ, ವರ್ಕೋಹಾಲಿಕ್ ಅಂತ ಹೇಳ್ತೀವಲ್ಲ, ಕೆಲಸ ಮಾಡ್ತಾ ಇದ್ದರೆ ಸಂತೋಷ ಅವನಿಗೆ. ಯಾರೋ ಒಬ್ಬನಿಗೆ ನಾನು ನಾಯಕನಾಗಬೇಕು, ಇನ್ಯಾರೋ ಒಬ್ಬನಿಗೆ ತಾನು ಸಾಮಾಜಿಕ ಗಣ್ಯನಾಗಬೇಕು, ಅದು ಸುಖ. ಮತ್ತೊಬ್ಬನಿಗೆ ಲೇಖಕನಾಗೋದು ಸುಖ, ಮತ್ತೊಬ್ಬನಿಗೆ ಓದೋದು ಸುಖ. ಹೀಗೆ ಅವರವರು ಬೇರೆ ಬೇರೆ ಕಡೆಯಲ್ಲಿ ತಮ್ಮ ಸಂತೋಷದ ಬಿಂದುಗಳನ್ನು ಗುರುತಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ತಿಳಿದವರು ಹೇಳ್ತಾ ಇರೋದೇನು ಅಂದರೆ, ಇವೆಲ್ಲ ಸುಖ ಅಲ್ಲ ಅಂತಲ್ಲ, ಆದರೆ ಈ ಸುಖಕ್ಕೆ ಒಂದು ಪರಿಧಿ ಇದೆ ಅಂತ. ಈ ಸುಖಕ್ಕೆ ಒಂದು ಕಾಲಿಕವಾದಂತಹ ಒಂದು ಘಟ್ಟ ಇದೆ. ಇದು ಮುಕ್ತಾಯ ಆಗತ್ತೆ ಒಂದು ದಿವಸ ಅಂತ, ಒಂದು ದಿವಸ ಮುಕ್ತಾಯ ಆಗತ್ತೆ ಇದು. ಹಾಗಂದ್ರೇನು? ನಾನು ಚೆನ್ನಾಗಿ ಮನೆ ಕಟ್ಟಿದ್ದೀನಿ, ಬ್ಯಾಂಕ್ ಬ್ಯಾಲೆನ್ಸ್ ತುಂಬ ಇದೆ, ಇದೆಲ್ಲ ಸುಖ ಅಲ್ಲ, ಒಂದು ದಿವಸ ಮುಕ್ತಾಯ ಆಗತ್ತೆ ಅಂದರೆ ಏನು ಅಂತ ಅಂದರೆ, ಈ ಸುಖದ ಅನುಭವ ಇದೆಯಲ್ಲ ಅದು ಮುಕ್ತಾಯ ಆಗತ್ತೆ ಅಂತ. ಹಾಗಂದ್ರೆ ಏನು ಅಂತ ಕೇಳಿದರೆ, ಊಟ ಕೂತ್ಕೊಂಡಿರ್ತೀವಿ, ಬಹಳ ಇಷ್ಟವಾದ ಯಾವುದೋ ಒಂದು ಪದಾರ್ಥ, ನಮ್ಮ ಬಹಳ ಇಷ್ಟವಾದದ್ದು, ಮೊದಲನೇ ತುತ್ತನ್ನು ನಾಲಿಗೆ ಮೇಲೆ ಇಟ್ಟಿರ್ತೀವಿ, ತುಂಬ ರುಚಿ ಅಂತ ಅನಿಸುತ್ತೆ. ಆದರೆ ಊಟದ ಕೊನೆಯ ತುತ್ತಿನವರೆಗೂ ರುಚಿ ಅಂತ ಅನ್ನಿಸಿದೆಯಾ ನಮಗೆ ಅಂತ ಅಂದರೆ ಅನಿಸೋದಿಲ್ಲ. ಅಥವಾ ಅನಿಸಿದೆ ಅಂತಲೇ ಅಂದ್ಕೊಂಡ್ರು, ಅದು ಊಟ ಮುಗಿದ ಮೇಲೆ ಮುಗೀತು. ಊಟ ಮುಗಿದ ಮೇಲೆ ನಾನು ತೃಪ್ತ, ನನಗೆ ಇನ್ಯಾವುದೂ ಬೇಡ ಅಂತ ಅನಿಸೋದಿಲ್ಲ. ಅದಾದ ಮೇಲೆ ಮತ್ತೇನೋ ಬೇಕು ಅಂತ ಅನಿಸುತ್ತೆ. ನಿದ್ದೆ ಮಾಡೋಣ ಅಂತ ಅನಿಸ್ಬೋದು, ವಾಕಿಂಗ್ ಮಾಡೋಣ ಅಂತ ಅನಿಸ್ಬೋದು, ಎಲ್ಲೋ ಹೋಗೋಣ ಅಂತ ಅನಿಸ್ಬೋದು, ಸಿನಿಮಾ ನೋಡೋಣ ಅಂತ ಅನಿಸ್ಬೋದು. ಯಾಕೆ ಅನ್ನಿಸ್ತು ಹಾಗೆ? ಮಧ್ಯಾಹ್ನ ಊಟ ಮಾಡಿದ್ದೀವಿ, ಸಂಜೆ 5 ಗಂಟೆ ಆದಾಗ ಕಾಫಿ ಕುಡಿಯೋಣ, ಟೀ ಕುಡಿಯೋಣ ಅಂತ ಅನಿಸುತ್ತೆ. ಯಾಕೆ ಅನ್ನಿಸ್ತು? ಯಾಕೆಂದರೆ ಅಲ್ಲಿ ಮತ್ತೆ ಸಂತೋಷವನ್ನು ಹುಡುಕ್ತಾ ಇದ್ದೀವಿ. ಅರೆ, ಊಟದಲ್ಲಿ ಇತ್ತಲ್ಲ ನಿನ್ನ ಸಂತೋಷ, ಊಟ ಮಾಡಿದಾಗ ಬರಲಿಲ್ವಾ ಅಂತ ಅಂದರೆ, ಇಲ್ಲ, ಅದು ಮುಗೀತಾ ಸಂತೋಷ, ಈಗ ಇನ್ನೊಂದು ಸಂತೋಷ ಬೇಕು. ಹೀಗೆ ಇಲ್ಲಿ ಸಿಗುವ ಸಂತೋಷಗಳು ಅದು ಹುಟ್ಟುತ್ತವೆ ಮತ್ತು ಸಾಯ್ತವೆ. ಹಾಗಂತ ಅದನ್ನು ಅನುಭವಿಸಬಾರದು ಅಂತಲ್ಲ, ಅಂದರೆ ಅವುಗಳನ್ನು ಫೀಲ್ ಮಾಡಬಾರದು ಅಂತ ಅಲ್ಲ. ಹಾಗೆ ಫೀಲ್ ಮಾಡೋದಾದರೆ ಹೀಗೊಂದು ಬದುಕನ್ನೇ ಕಟ್ಟಿಕೊಡ್ತಾ ಇರಲಿಲ್ಲ ಭಾರತ. ಇಷ್ಟು ಸಮೃದ್ಧವಾದ ಭಾರತ ಹೀಗೆ ಬದುಕನ್ನು ಕಟ್ಟಿಕೊಡ್ತಾ ಇರಲಿಲ್ಲ ಅಂತ. ರಾಮಾಯಣದಲ್ಲಿ ದಶರಥನ ಆಳ್ವಿಕೆ ಹೇಗಿತ್ತು ಅಂತ ರಾಮಾಯಣ ಆರಂಭದಲ್ಲಿ ವರ್ಣಿಸುತ್ತೆ. ಹಾಗೆ ವರ್ಣಿಸುವಾಗ ಬಹಳ ಚೆನ್ನಾಗಿ ಬರೋದೇನು ಅಂತ ಅಂದರೆ, ಮೊದಲ ಮಾತೆ ಪ್ರಜೆಗಳ ಬಗ್ಗೆ ಹೇಳುವಾಗ ಹೃಷ್ಟಃ, ಪ್ರಜೆಗಳು ಬಹಳ ಸಂತೋಷದಿಂದ ಇದ್ದರು. ಮುಂದೆ ಅಲ್ಲಿ ಒಬ್ಬನೇ ಒಬ್ಬ ಶ್ರೀಮಂತನಲ್ಲದೇ ಇರುವವನು ಅಂತ ಇರಲಿಲ್ಲ ಅಂತ ಬರುತ್ತೆ. ಒಬ್ಬನೇ ಒಬ್ಬ ನಾಲ್ಪಭೋಗಿ, ಕಡಿಮೆ ಭೋಗವನ್ನು, ಕಡಿಮೆ ಸುಖವನ್ನು ಅನುಭವಿಸುವವನು ಅಂತ ಒಬ್ಬ ಇರಲಿಲ್ಲ ಅಂತ ಬರುತ್ತೆ. ಇದು ರಾಮಾಯಣ ಕಾಲದ ಕಥೆ. ಅಂದರೆ ರಾಮಾಯಣ ಒಂದು ರಾಷ್ಟ್ರದ ಪ್ರಜೆಗಳ ಸ್ಥಿತಿ ಹೇಗಿರಬೇಕು ಅಂದರೆ, ಅವರೆಲ್ಲರೂ ಶ್ರೀಮಂತರಾಗಿರಬೇಕು, ಎಲ್ಲರೂ ಸುಖೋಪಭೋಗಗಳನ್ನು ಅನುಭವಿಸಬೇಕು ಅಂತ ಹೇಳುತ್ತೆ. ಸಿದ್ಧಾರ್ಥ ಅಂತ ಹೇಳುತ್ತೆ ಇನ್ನೊಂದು. ಅಂದರೆ ನನಗೆ ಬೇಕು ಅಂತ ಏನೋ ಒಂದು ಆಸೆ ಹುಟ್ಟತ್ತಲ್ಲ, ಅದನ್ನು ಈಡೇರಿಸಿಕೊಳ್ಳದೇ ಇರುವವ ಕೂಡ ಒಬ್ಬ ಇರಲಿಲ್ಲ ಅಂತ. ಏನನ್ನು ಇಷ್ಟಪಟ್ಟರು ಅದನ್ನು ಪಡೆದುಕೊಳ್ತಾ ಇದ್ದರು ಅಂತ. ಅಂದರೆ ನಮ್ಮಲ್ಲಿ ಈ ಬದುಕನ್ನು ನಿರಾಕರಿಸಿಲ್ಲ, ಇಲ್ಲಿಯ ಸುಖಗಳು ಬೇಡ ಅಂತ ಹೇಳಿಲ್ಲ, ಕಣ್ಣು ನೋಡುವ, ಹೊರಗಡೆ ನೋಡುವ ದೃಶ್ಯದಲ್ಲಿ ಸೌಂದರ್ಯ ಇಲ್ಲ ಅಂತ ಹೇಳಿಲ್ಲ, ಕಿವಿ ಕೇಳುವ ಶಬ್ದ ಅದು ಸಂಗೀತ, ಅದರಲ್ಲಿ ತೃಪ್ತಿ ಪಡಬೇಡ ಅಂತ ಹೇಳಿಲ್ಲ, ರುಚಿಯನ್ನು ಆಸ್ವಾದಿಸಬೇಡ ಅಂತ ಹೇಳಿಲ್ಲ. ಅಂದರೆ ಇಲ್ಲಿಯ ಬದುಕನ್ನು ಆಸ್ವಾದಿಸಬಾರದು, ಇದನ್ನು ಸಂತೋಷ ಪಡಬಾರದು ಅಂತ ನಮ್ಮ ಅಧ್ಯಾತ್ಮದ ದಾರಿ ಅಲ್ಲ. ಅದೆಲ್ಲವನ್ನೂ ಅನುಭವಿಸಬೇಕು, ಅದರಲ್ಲೆಲ್ಲ ಸುಖ ಇದೆ. ಆದರೆ ಒಂದು ಸುಖದ ಮಹಾಸಮುದ್ರ ಇದೆ, ಅದು ಅಧ್ಯಾತ್ಮದಲ್ಲಿ ಸಿಗತ್ತೆ ಅಂತ. ಹಾಗಾಗಿ ಇದನ್ನೆಲ್ಲ ಅನುಭವಿಸುತ್ತಲೇ ನೀನು ಆ ದೊಡ್ಡ ಸುಖ ಇದೆಯಲ್ಲ ಅದಕ್ಕಾಗಿ ಪ್ರಯತ್ನ ಪಡು ಅಂತ ಹೇಳೋದು ಅಧ್ಯಾತ್ಮ. ಅದರಿಂದ ಅಲ್ಲಿದೆ ನಮ್ಮನೆ, ಇಲ್ಲಿರುವುದು ಸುಮ್ಮನೆ ಅಂತ ಹೇಳಿದ ಮಾತ್ರಕ್ಕೆ ಇಲ್ಲಿಯದೆಲ್ಲ ಬಿಡಬೇಕು ಅನ್ನೋದು ಅವರ ಆಶಯವೂ ಅಲ್ಲ. ಆದರೆ ಇದೇ ಸತ್ಯ ಅಂತ ಅಂದುಕೊಂಡ್ರೆ, ಇಷ್ಟೇ ಇರೋದು ಅಂತ ಅಂದುಕೊಂಡ್ರೆ, ಅಲ್ಲ, ನೀನೀಗ ಸಣ್ಣ ಸಣ್ಣ ಸುಖ ಪಡ್ತಾ ಇದೆಯಲ್ಲ, ಇನ್ನೊಂದು ದೊಡ್ಡ ಸುಖ ಇದೆ ಅನ್ನೋದನ್ನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿರೋದು ಅದು. ಹಾಗಾಗಿ ಅಧ್ಯಾತ್ಮ ಇರುವುದನ್ನೆಲ್ಲ ಚೆಲ್ಲಿ ಬಿಸಾಡು, ಇಲ್ಲಿ ನಿರಾಶನಾಗಿ ಇರು, ಹತಾಶನಾಗಿ ಇರು ಅಂತ ಹೇಳ್ತಾ ಇಲ್ಲ. ಭಾರತ ಹೇಳುವ ವೈರಾಗ್ಯ ಆ ನಿರಾಸೆಯ, ಹತಾಶೆಯ ವೈರಾಗ್ಯ ಅಲ್ಲ, ಆ ಸ್ಥಿತಿಯಲ್ಲ ಅದು.
ಅದು ರಸಭರಿತವಾದದ್ದು, ರಸಮಯವಾದದ್ದು. ನವರಸಗಳನ್ನು, ಷಡ್ರಸಗಳನ್ನು ಅನುಭವಿಸ್ತಾ ಇರುವಂಥದ್ದು. ಇವೆಲ್ಲವನ್ನು ತುಂಬಿಕೊಂಡು ಇನ್ನೊಂದು ಪರಿಪೂರ್ಣವಾದ ಆನಂದಕ್ಕಾಗಿ ಪ್ರಯತ್ನ ಪಡು ಅಂತ ಹೇಳೋದು ಭಾರತದ ನಿತ್ಯದ ಅಧ್ಯಾತ್ಮ.